ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಮಂತ್ರ, ಶ್ಲೋಕ ಯಾವುದಾದರೂ ಒಂದಾದರೂ ಕಲಿತೇ ಇರ್ತೇವೆ. ಕಲಿತೇ ಇಲ್ಲ ಅಂದರೂ 100% ಕೇಳಿರ್ತೀವಿ. ಮಂತ್ರ ಅನ್ನೋದು ದೇವರನ್ನು ಓಲೈಸಿಕೊಳ್ಳಲು ಒಂದು ಮಾರ್ಗ ಎಂದು ಹೇಳಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಕೋಟ್ಯಂತರ ದೇವರ ಆರಾಧನೆ ಮಾಡಲಾಗುತ್ತದೆ. ಯಾವ ದೇವರಾದರೂ ಮಂತ್ರಗಳಿಂದ ಆರಾಧಿಸಿದರೆ ಆ ದೇವರ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಮಂತ್ರೋಚ್ಚಾರವಿಲ್ಲದೆ ಯಾವುದೇ ಶುಭ ಕಾರ್ಯ ನಡೆಯೋದಿಲ್ಲ. ಮದುವೆ, ಯಾಗ, ಪೂಜೆ ಎಲ್ಲಕ್ಕೂ ಮಂತ್ರ ಪಠಿಸಲೇಬೇಕು. ಮಂತ್ರ ನಮ್ಮ ಮನಸ್ಸನ್ನು ಏಕಾಗ್ರತೆಗೆ ತರೋದು. ಸಾವಿರಾರು ವರ್ಷಗಳಿಂದ ವೇದ ಮಂತ್ರಗಳು ಮೊಳಗುತ್ತಲಿವೆ. ಅರ್ಥಭರಿತ ಪದಗುಚ್ಛಗಳಿಂದ ದೈವಶಕ್ತಿ ರಹಸ್ಯ ಅಡಗಿವೆ. ದೇವರನ್ನು ಓಲೈಸಿಕೊಳ್ಳಲು ಮಂತ್ರಗಳಿವೆ. ಮೃತ್ಯುಂಜಯ ಮಂತ್ರ, ಗಣಪತಿ ಶ್ಲೋಕ, ಕುಬೇರಲಕ್ಷ್ಮಿ ಮಂತ್ರ, ವೆಂಕಟೇಶ್ವರ ಸ್ತೋತ್ರಗಳಿವೆ. ಎಲ್ಲ ದೇವರ ಮಂತ್ರಗಳು ಪವರ್ಫುಲ್. ಅದರಲ್ಲಿ ಗಾಯತ್ರಿ ಮಂತ್ರವು ತುಂಬ ಶಕ್ತಿಯುತ ಮಂತ್ರ ಎಂದು ಹೇಳಲಾಗುತ್ತದೆ. ಗಾಯತ್ರಿ ಮಂತ್ರವನ್ನು ಪ್ರತಿಯೊಬ್ಬರೂ ಕಲಿತುಕೊಳ್ಳಬೇಕು. ಈ ಒಂದು ಮಂತ್ರ ನಮ್ಮ ಜೀವನ ಮೇಲೆ ತುಂಬ ಪರಿಣಾಮಕಾರಿಯಾಗಿದೆ. ಈ ಮಂತ್ರದಲ್ಲಿರೋ ಮ್ಯಾಜಿಕ್ ನೀವು ಅರ್ಥೈಸಿಕೊಂಡರೆ ನಿಮಗೆ ಯಾವುದೇ ಕಷ್ಟ ಬಂದರೂ, ಹೆಚ್ಚು ಖುಷಿಯಾಗಿದ್ದರೂ ಮನಸ್ಸಲ್ಲಿ ಗಾಯತ್ರಿ ಮಂತ್ರ ಪಠಿಸುತ್ತೀರಾ. ಪವರ್ಫುಲ್ ಗಾಯತ್ರಿ ಮಂತ್ರದ ಶಕ್ತಿ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಸಂಸ್ಕೃತ ಮಂತ್ರ ಆದಿಶಕ್ತಿ ಗಾಯತ್ರಿ ದೇವಿಯನ್ನು ಧ್ಯಾನಿಸುತ್ತಾ ದೇವಾನುದೇವತೆಗಳನ್ನು ಆರಾಧಿಸುವುದು. ಪಾರ್ವತಿ ಮಾತೆಯ ಮತ್ತೊಂದು ಅಂಶವಾಗಿರೋ ಗಾಯತ್ರಿ ದೇವಿಯ ಶಕ್ತಿ ಈ ಮಂತ್ರದಲ್ಲೇ ಅಡಗಿದೆ. ಈ ಒಂದು ಮಂತ್ರ ಪಠನೆಯಿಂದ ನಮ್ಮ ಜೀವನದಲ್ಲಿ ಕಷ್ಟಗಳೇ ಇರಲ್ಲ. ಶಾಸ್ತ್ರಗಳ ಪ್ರಕಾರ ಈ ಮಂತ್ರ ತುಂಬ ಮಹತ್ವವಾಗಿದೆ. ಇದೊಂದು ಮಂತ್ರ ಪಠಿಸಿದರೆ ಸಕಲ ದೇವರನ್ನು ಸ್ಮೃತಿಸಿದಂತೆ ಎಂದು ಪಂಡಿತರು ಹೇಳುತ್ತಾರೆ. ಮಂತ್ರದಲ್ಲಿರೋ ಭೂರ್ಭುವಸ್ವಃ ಎಂಬ ಮೊದಲ 3 ಪದಗಳು ದೇಹ, ಜೀವ ಹಾಗೂ ಆತ್ಮವನ್ನು ಪ್ರತಿನಿಧಿಸುತ್ತದೆ. ಈ ಒಂದು ಮಂತ್ರ ಪಠಿಸೋದ್ರಿಂದ ಎಷ್ಟೋ ಪ್ರಯೋಜನಗಳನ್ನು ಪಡೆಯಬಹುದು. ಮಂತ್ರವನ್ನು ಪ್ರತಿದಿನ ಪಠಿಸೋದ್ರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಏಕಾಗ್ರತೆ ಹೆಚ್ಚಾಗುತ್ತದೆ. ದಿವ್ಯ ಶಕ್ತಿ ಒಳಗೊಂಡ ಈ ಒಂದು ಮಂತ್ರ 3 ಕಾಲಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಒಟ್ಟು 24 ಬೀಜಾಕ್ಷರಗಳಿದ್ದು, ಇದೇ 24 ಬೀಜಾಕ್ಷರಗಳನ್ನು ಆಧಾರವಾಗಿಟ್ಟುಕೊಂಡು ಆಲಯಗಳನ್ನು ನಿರ್ಮಿಸಲಾಗಿದೆ. ಗಾಯತ್ರಿ ದೇವಿಯನ್ನು ವೇದಗಳಿಗೆ ತಾಯಿಯಾಗಿ ಪೂಜಿಸಲಾಗುತ್ತದೆ. ಮಂತ್ರದಲ್ಲಿ ನಾವು ದೇವರ ಸೃಷ್ಟಿಸಿರೋ ಜೀವಿ, ನಮ್ಮನ್ನು ದೇವರು ಕಾಯುತ್ತಾನೆ, ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಸು ದೇವರೇ ಅನ್ನೋ ಅರ್ಥವಿದೆ. ಸಕಲ ದೇವತೆಗಳನ್ನು ಒಂದೇ ಬಾರಿ ಆರಾಧಿಸಲು ಇದೊಂದೇ ಮಂತ್ರ ಪಠಿಸಿದರೆ ಸಾಕು ಎಂದು ಪಂಡಿತರು ಹೇಳುತ್ತಾರೆ. ಪ್ರತಿದಿನ ಗಾಯತ್ರಿ ಮಂತ್ರ ಪಠಿಸಿದರೆ ಏನೆಲ್ಲ ಪ್ರಯೋಜನಗಳು ಅಂತ ನೋಡೋಣ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ಮೇಲೆ ಗಾಯತ್ರಿ ಮಂತ್ರ ಹೇಳಿದರೆ ಆ ದಿನವೆಲ್ಲ ಸಂತೋಷವಾಗಿರುತ್ತೆ. ಯಾವುದೇ ಕೆಲಸದಲ್ಲಿ ನೆಗೆಟಿವಿಟಿ ಇರೋದಿಲ್ಲ. ಮಂತ್ರ ಉಚ್ಚಾರದಿಂದ ನಮ್ಮ ಮೆದುಳು ಚುರುಕಾಗುತ್ತದೆ, ಏಕಾಗ್ರತೆ ಜಾಸ್ತಿ ಆಗುತ್ತದೆ. ಮನಸ್ಸಲ್ಲಿ ಯಾವುದೇ ಕಲ್ಮಶವಿಲ್ಲದ ಶುದ್ಧ ಮನಸ್ಸಲ್ಲಿ ಎಲ್ಲ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಆಗುತ್ತದೆ. ಮಂತ್ರ ಪಠನೆಯಿಂದ ದಾರಿದ್ರ್ಯ ದೂರವಾಗುತ್ತದೆ, ನೆಮ್ಮದಿಯ ಜೀವನ ಲಭಿಸುತ್ತದೆ. ಪೂರ್ವಿಕರಿಂದ ಆಗಿರೋ ದೋಷಗಳು ನಿವಾರಣೆ ಆಗುತ್ತದೆ. ಅಷ್ಟೇ ಅಲ್ಲ, ಸರ್ಪದೋಷ, ರಾಹುಕೇತು, ಶನಿ ದೋಷಗಳಿಂದಲೂ ಮುಕ್ತಿ ಪಡೆಯಬಹುದು. ಯಾವುದೇ ಕೆಲಸ ಶುರು ಮಾಡುವಾಗಲೂ ಗಾಯತ್ರಿ ಮಂತ್ರ ಹೇಳಿ ಶುರು ಮಾಡಿದರೆ ಅದರಲ್ಲಿ ಯಶಸ್ವಿ ಕಾಣಬಹುದು. ಕಷ್ಟಗಳಲ್ಲಿ ಇದ್ದಾಗಲೂ ಮನಸ್ಸಲ್ಲಿ ಒಮ್ಮೆ ಮಂತ್ರ ಪಠಿಸಿದರೆ ಸಮಸ್ಯೆಗೆ ಯಾವುದಾದರೂ ಒಂದು ರೂಪದಲ್ಲಿ ಪರಿಹಾರ ಮಾರ್ಗ ಸಿಗುತ್ತದೆ. ಇನ್ನು ನವದಂಪತಿಗಳು ಗಾಯತ್ರಿ ಮಂತ್ರ ಪಠಿಸೋದ್ರಿಂದ ಸುಂದರ ದಾಂಪತ್ಯ ಏರ್ಪಟ್ಟು ಇಬ್ಬರ ನಡುವೆ ಅನ್ಯೋನ್ಯತೆ ಬೆಳೆಯುತ್ತದೆ, ಸಂತಾನ ಭಾಗ್ಯವೂ ಲಭಿಸುತ್ತದೆ. 108 ಬಾರಿ ಮಂತ್ರ ಪಠಿಸಿದರೆ ದೇವರ ಅನುಗ್ರಹ ಸದಾ ನಮ್ಮ ಮೇಲಿರುತ್ತೆ. ನೀವು ಈ ಒಂದು ಮಂತ್ರವನ್ನು ಪಠಿಸಿ ಎಲ್ಲ ದೇವರ ಅನುಗ್ರಹ ಪಡೆಯಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.